ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ಮನೆಯ ಎದುರುಗಡೆ ಅಂದರೆ ಮನೆ ಹೊರಗಡೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೇನೆ. ಯಾವಾಗಲೂ ಮನೆ ಒಳಗಡೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಸೊ ಇದರಲ್ಲಿ ಈ ಟಾಪಿಕ್ ಏನಂದರೆ ಈ ವಿಡಿಯೋದು, ಸೊ ನೀವು ಆರಿ ವರ್ಕ್ ಬಿಸ್ನೆಸ್ಸನ್ನು ಎಷ್ಟು ಅಮೌಂಟಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ, ಸೊ ಮತ್ತು ಹೇಗೆ ಸ್ಟಾರ್ಟ್ ಮಾಡಿದರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ಹೇಳ್ತಿರುವ ಟ್ರಿಕ್ಸ್ ಮತ್ತು ಟಿಪ್ಸ್ ಕರೆಕ್ಟ್ ಫಾಲೋ ಮಾಡಿ ನಿಮಗೆ ಈ ಬಿಸ್ನೆಸ್ ಗ್ರೋ ಆದರೆ ಲಾಭ ಬರುತ್ತೆ, ಬಟ್ ಲಾಸ್ ಆದರೆ ಅಂದರೆ ಬಿಸ್ನೆಸ್ ಬರದಿದ್ರೆ ಲಾಸ್ ಅಂತೂ ಆಗಲ್ಲ. ಸೊ ನಾನು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೇನೆ, ಬಿಗಿನರ್ಸಿಗೋಸ್ಕರ. ಸೊ ತುಂಬ ಜನರ ತಲೆಯಲ್ಲಿ ಏನಿರುತ್ತೆ ಅಂದರೆ ತುಂಬ ಅಮೌಂಟ್ ಖರ್ಚು ಮಾಡಿದರೆ ನಾವು ವರ್ಕ್ ಮಾಡ್ಬೋದು, ನಾವು ಬಿಸ್ನೆಸ್ ಮಾಡ್ಬೋದು, ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಪ್ರಾಫಿಟ್ ಬರುತ್ತೆ. ಸೊ ಹಾಗೆ ಆಯಿತಾ, ದೊಡ್ಡ ದೊಡ್ಡ ಶಾಪ್ ಮಾಡಬೇಕು, ದೊಡ್ಡ ದೊಡ್ಡ ಇಂಟೀರಿಯರ್ ಮಾಡಬೇಕು, ಆಗ ಮಾತ್ರ ನಮಗೆ ಆರಿ ವರ್ಕ್ ಬಿಸ್ನೆಸ್ ಆಗಲಿ ಯಾವುದೇ ಬಿಸ್ನೆಸ್ ಆಗಲಿ, ನಾನೀಗ ಆರಿ ವರ್ಕ್ ಅಂತಲ್ಲ, ಅದರ ಜೊತೆಗೆ ವುಮೆನ್ಸ್ ಅಂದರೆ ಲೇಡೀಸ್ ಮಾಡುವ ಬಿಸ್ನೆಸ್ ಅಂದರೆ ಅದರ ಬಗ್ಗೆ ಹೇಳ್ತಿದ್ದೇನೆ, ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ಆರಿ ವರ್ಕ್ ಮೇಯ್ನ್ ಟಾಪಿಕ್ ನಂದು, ಯಾಕಂದರೆ ನಾನು ಆರಿ ವರ್ಕ್ ಬಿಸ್ನೆಸ್ ಮಾಡೋ ಕಾರಣ ಆರಿ ವರ್ಕ್ ಬಿಸ್ನೆಸ್ ನನ್ನ ಮೇಯ್ನ್ ಟಾಪಿಕ್. ಸೊ ಹಾಗೆ ತುಂಬ ಜನರ ಒಂದು ಡೌಟ್ ಇರುತ್ತೆ, ಏನಂದರೆ ನಾವು ಇಷ್ಟು ಲಕ್ಷ ಹಾಕಿದರೆ, ಇಷ್ಟು ಇಂಟೀರಿಯರ್ ಮಾಡಿದರೆ, ಇಷ್ಟು ಚೆನ್ನಾಗಿ ಶಾಪ್ ಮಾಡಿದರೆ, ಅಂದರೆ ನೋಡಲಿಕ್ಕೆ ಶಾಪ್ ಚೆನ್ನಾಗಿದ್ದರೆ ಜನ ಬರ್ತಾರೆ ಅಂತ. ಸೊ ನಿಮ್ಮ ಮೇಯ್ನ್ ಮಿಸ್ಟೇಕ್ ಆಗೋದು ಅಲ್ಲಿ, ಆಯಿತಾ. ಸೊ ನೀವು ಶಾಪ್ ಮಾಡಿದರೆ ಒಂದು 2-3 ಲಕ್ಷ ರೂಪಾಯಿ ಖರ್ಚು ಖಂಡಿತ ಆಗುತ್ತೆ. ಯಾಕಂದರೆ ಇಂಟೀರಿಯರ್ಗೆ, ಫರ್ನಿಚರಿಗೆ, ಪ್ಲಸ್ ರ್ಯಾಕ್ ಮತ್ತು ಡೆಪಾಸಿಟ್, ರೆಂಟ್ ಅಂತ ಹೇಳಿ 2 to 3 ಲ್ಯಾಕ್ ಖರ್ಚು ಖಂಡಿತ ಆಗುತ್ತೆ. ಆಗ 3 ಲ್ಯಾಕ್ ಖರ್ಚು ನಿಮ್ಮ ಸೇವಿಂಗ್ಸ್ ಎಲ್ಲ ಹೋಗುತ್ತೆ. ಸೇವಿಂಗ್ಸ್ ಇದ್ದರೆ ಸೇವಿಂಗ್ಸ್ ಹೋಗುತ್ತೆ, ಲೋನ್ ಮಾಡೋದಾದರೆ ಲೋನ್ ಕಟ್ಟಬೇಕು, EMI ಕಟ್ಟಬೇಕು. ಸೊ ಆಗ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ 3 ಲಕ್ಷ ಸಾಲ ಆಲ್ರೆಡಿ ಇದೆ, ಯಾಕಂದರೆ ಶಾಪಿಗೆ ಹಾಕಿದ್ದೀರಾ, ಖರ್ಚೇ ಅಲ್ವಾ. ಸೊ ಅದು ನಿಮಗೆ ಈಗ ಒಂದು ವೇಳೆ ನೀವು ಶಾಪ್ ಕ್ಲೋಸ್ ಮಾಡುವಾಗ ಆ ಅಮೌಂಟು ಫುಲ್ ಅಮೌಂಟು 3 ಲ್ಯಾಕು ನಿಮಗೆ ಸಿಗುತ್ತಾ? ಸಿಗಲ್ಲ. ಅದು ಆಫ್ ರೇಟಿಗೂ ಸೇಲ್ ಆಗೋದು ತುಂಬ ಕಷ್ಟ. ಅಂದರೆ ಇಂಟೀರಿಯರ್ ಎಲ್ಲ ನೀವು ಮಾಡಿರ್ತೀರಲ್ಲ, ಸೊ ಆ ಶಾಪನ್ನು ಬೇರೆಯವರಿಗೆ ಕೊಡುವಾಗ 3 ಲ್ಯಾಕ್ ಖಂಡಿತ ಸಿಗಲ್ಲ. ನೀವು 3 ಲ್ಯಾಕ್ ಹಾಕಿದರೆ 1 ಲಕ್ಷನೂ ಒಂದು 80,000 90,000 ಅಷ್ಟು ಸಿಗ್ಬೋದು, ಆಯಿತಾ. ಎಕ್ಸಾಂಪಲ್, ನಾನೊಂದು ಶಾಪಿಗೆ ಡೋರ್ ಮಾಡಿಸಿದ್ದೆ, ಅಂದರೆ ಹೆಚ್ಚೇನು ಮಾಡಿಸಿರಲಿಲ್ಲ ನಾನು ಶಾಪಿಗೆ. ನಂಗೆ ಗೊತ್ತಿತ್ತು ಜಾಸ್ತಿ ಶಾಪನ್ನು ಡೆಕೋರೇಟ್ ಮಾಡೋದಕ್ಕಿಂತ ನಾವು ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಅದನ್ನು ನಾವು ಅದರ ಬಗ್ಗೆ ಫೋಕಸ್ ಮಾಡಬೇಕು, ಬಿಸ್ನೆಸ್ ಹೇಗೆ ತೆಗೆಯೋದು ಅಂತ. ಸೊ ನಾನೊಂದು ಡೋರ್ ಮಾಡಿಸಿದೆ, ಕೊಡುವಾಗ ಎಷ್ಟು ಗೊತ್ತಾ, 24,000 ಆಗಿದೆ, 22,000 ಆಗಿದೆ ಡೋರ್ ಮಾಡಿಸುವಾಗ, ಒಂದು ಫ್ರಂಟ್ ಡೋರ್. ಬಟ್ ಅದು ನಾವು ಶಾಪ್ ಕೊಡುವಾಗ ಎಷ್ಟು ಗೊತ್ತಾ, 22,000 ಕೊಟ್ಟಿದ್ದೇವೆ, ಬಟ್ ನಮಗೆ ಸಿಕ್ಕಿದ್ದು ಬರೀ 8,000. ಎಲ್ಲಿಂದ ಎಲ್ಲಿಗೆ, ಆಫ್ ರೇಟ್ ಕೂಡ ಇಲ್ಲ. ಆಫ್ ರೇಟ್ ಅಂದರೆ 12,000 ಆಯಿತು, ಅದಕ್ಕಿಂತ ಕಡಿಮೆ, ಆಯಿತಾ. ಸೊ ಹಾಗಾಗಿ ನೀವು ತಿಳ್ಕೊಳ್ಬೇಕಾದದ್ದು ಸ್ಟಾರ್ಟಿಂಗ್ ನಾವು ಎಷ್ಟು ಅಮೌಂಟಲ್ಲಿ ಫಸ್ಟು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ, ಆಯಿತಾ. ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಇರೋದು ನೀವು ಬಿಸ್ನೆಸ್ ಎಷ್ಟು ಅಮೌಂಟಲ್ಲಿ ಸ್ಟಾರ್ಟ್ ಮಾಡಬೇಕು, ಎಷ್ಟು ನಾವು ಮಂತ್ಲಿ ಅರ್ನಿಂಗ್ ತೆಗಿಬೇಕು, ಅದರ ಬಗ್ಗೆ ಫೋಕಸ್ ಇರಬೇಕೇ ಹೊರತು ನಾನು ದೊಡ್ಡ ದೊಡ್ಡ ಇಂಟೀರಿಯರ್ ಮಾಡ್ತೇನೆ, ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ತೇನೆ, AC ಹಾಕ್ತೇನೆ ಶಾಪಿಗೆ, ಒಳ್ಳೊಳ್ಳೆ ಈ ಏನು ಹೇಳ್ತೇವೆ ಅದೇ ಒಳ್ಳೊಳ್ಳೆ ಮಿಷಿನ್ ಅದು ಇದೆಲ್ಲ ತಂದಿಡ್ತೇವೆ ಅಲ್ಲ. ಮೇಯ್ನ್ ನಿಮಗೆ ಬೇಕಾದದ್ದು ಲೋ ಬಜೆಟ್. ನೀವು ನಾನೆಷ್ಟು ಅಮೌಂಟಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂತ ನೀವು ನಂಬಲಿಕ್ಕಿಲ್ಲ. ನಾನು ಜಸ್ಟ್ 350 ರೂಪಾಯಿ 400 ರೂಪಾಯಲ್ಲಿ ಅಂದರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವಳು ಇವತ್ತು ಎಲ್ಲಿಗೋ ಬಂದು ನಿಂತಿದೆ ನನ್ನ ಬಿಸ್ನೆಸ್. ವಿಷಯ ಏನಂದರೆ ನನಗೆ ಆಗ ಯಾರು ಹೇಳುವವರು ಇರಲಿಲ್ಲ, ಅಂದರೆ ನೀನು ಇಷ್ಟರಲ್ಲಿ ಸ್ಟಾರ್ಟ್ ಮಾಡು ಅಂತ. ನನ್ನ ಹಸ್ಬೆಂಡ್ ಹೇಳಿದರು ಕಡಿಮೆಯಲ್ಲಿ ಸ್ಟಾರ್ಟ್ ಮಾಡು, ಅಂದರೆ ಕಡಿಮೆಯಲ್ಲಿ ಸ್ಟಾರ್ಟ್ ಮಾಡು ಅಂತ ಅವರೇ ನನಗೆ ಹಣ ಕೊಟ್ಟದ್ದು. ಸ್ಟಾರ್ಟಿಂಗ್ ನಾನು ಕೊರೋನಾ ಟೈಮಲ್ಲಿ ವರ್ಕ್ ಮಾಡುವಾಗ, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ, ನಾನು ಕೊರೋನಾ ಟೈಮಲ್ಲಿ ಆರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಅಂತ. ಸೊ ತುಂಬ ಕಡಿಮೆ ಅಮೌಂಟಿಗೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ತುಂಬ ಕಡಿಮೆ ಅಮೌಂಟಿಗೆ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಕೂಡ ಕಡಿಮೆನೇ ಇತ್ತು, ಆಯಿತಾ. ನೀವು ಕೇಳ್ಬೋದು 350ಗೆ ಶಾಪ್ ಆಗುತ್ತಾ ಅಂತ. ನಾನು ಫಸ್ಟ್ ಶಾಪಿಗೆ ನಾನು ಶಾಪ್ ಮಾಡಲೇ ಇಲ್ಲ ವರ್ಕಿಗೋಸ್ಕರ. ನಾನು ಏನು ಮಾಡಿದ್ದೇನೆ ಅಂದರೆ ನಂದು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಎಲ್ಲ ಓಪನ್ ಮಾಡಿ, ಆಮೇಲೆ ಅದರಲ್ಲಿ ಸ್ವಲ್ಪ ಪಬ್ಲಿಸಿಟಿ ಕೊಟ್ಟು ನನ್ನ ವರ್ಕ್ ಅದರಲ್ಲಿ ಹಾಕಿ ಒಂದೊಂದೇ ಆರ್ಡ್ರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ವೇಳೆ ನನಗೆ ಅಲ್ಲಿ ಆರ್ಡ್ರ್ ಬರದಿದ್ದರೂ ಕೂಡ ಏನೂ ಲಾಸ್ ಆಗ್ತಿರಲಿಲ್ಲ. ಹಾಕಿದ್ದು 350-400 ಸೋಷಿಯಲ್ ಮೀಡಿಯಾ, ಅದಕ್ಕೇನು ಹಣ ಕಟ್ಟಲಿಕ್ಕಿಲ್ಲ, ರೀಚಾರ್ಜ್ ಮಾಡಿದ್ರಾಯಿತು. ಸೊ ಅದರಿಂದ ಕಸ್ಟಮರ್ ಬಂದರು, ಇಲ್ಲದಿದ್ದರೆ ಬೇಡ. ಬಟ್ ನಾವು ಟ್ರೈ ಮಾಡೋಣ, ಒಂದಲ್ಲ ಒಂದು ದಿನ ನಮಗೆ ಸಕ್ಸಸ್ ಖಂಡಿತ ಆಗುತ್ತೆ. ಸೊ ಆಗ ನನಗೆ ಮಂತ್ಲಿ 1-2 ಬ್ಲೌಸ್ ಬರ್ತಿದ್ದದ್ದು. ಈಗ 5 ವರ್ಷ ಆಯಿತು ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಈಗ ನನಗೆ ಮಂತ್ಲಿ ಕಡಿಮೆ ಅಂದರೆ ಒಂದು 20-30 ಬ್ಲೌಸ್ ಬರುತ್ತೆ. ತಿಂಗಳಲ್ಲಿ 30 ದಿನವೇ ಇರೋದು, 30 ಬ್ಲೌಸ್ ಬರುತ್ತೆ. ದಿನಕ್ಕೆ 1 ಬ್ಲೌಸ್ ಮಾಡಿದರೂ ಸಾಕು,
ಅಲ್ವಾ. ಸೊ 20 ಬ್ಲೌಸ್ ಹೆವಿ ವರ್ಕ್ ಬಂದರೂ ಸಾಕು, ಅಷ್ಟು ಬರುತ್ತೆ ನನಗೆ. ಪ್ಲಸ್ ನಂದು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ, ಆರಿ ವರ್ಕ್ ಪೇಂಟಿಂಗ್ ಕ್ಲಾಸ್ ಇದೆ. ಸೊ ಆರಿ ವರ್ಕಲ್ಲಿ ಪ್ರೊಫೆಷ್ನಲ್ ಅಂದರೆ ಮಾಸ್ಟರ್ ಕೋರ್ಸ್ ಕಲಿಯೋರಿಗೆ ಮಾಸ್ಟರ್ ಕೋರ್ಸ್ ಇದೆ. ಈಗ ನಾನು ಜನವರಿಯಲ್ಲಿ ಮೆಹಂದಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಇದೆಲ್ಲ ಕ್ಲಾಸ್ ಸ್ಟಾರ್ಟ್ ಮಾಡಿರೋದು ನಾನು ಎಲ್ಲಿ, ಶಾಪಲ್ಲಿಯಾ? ಅಲ್ಲ, ಮನೆಯಲ್ಲೇ ಕೂತ್ಕೊಂಡು ನಮ್ಮದು ಸೋಷಿಯಲ್ ಮೀಡಿಯಾದ ಮುಖಾಂತರ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಏನು ಹೇಳ್ತೇನೆ ಅಂದರೆ, ನಿಮಗೆ ನೀವು ಕಷ್ಟಪಟ್ಟು ಅಲ್ಲಿ ದುಡಿದು ಇಲ್ಲಿ ದುಡಿದು ಸ್ವಲ್ಪ ಅಮೌಂಟ್ ಹಾಕಿರ್ತೀರಾ. ಸೊ ಆಗ ನೀವೇನು ಮಾಡ್ತೀರಾ, ಆ ಅಮೌಂಟನ್ನೆಲ್ಲ ತೊಗೊಂಡೋಗಿ ಶಾಪಿಗೆ ಹೋಗ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಫುಲ್ ಖಾಲಿ. ನಿಮಗೂ ಧೈರ್ಯ ಇರಲ್ಲ, ಎದುರುಗಡೆಯಿಂದ ಬಿಸ್ನೆಸ್ ಬರುತ್ತಾ ಇಲ್ವೋ, ಇಲ್ಲ ನನಗೆ ಅವರ ಎದುರಲ್ಲಿ ನಾನು ದೊಡ್ಡ ಜನ ಆಗಬೇಕು, ನಾನು ಅವರಿಗೆ ಒಂದು ದೊಡ್ಡ ಇದರಾಗೆ ಕಾಣಬೇಕು. ಬಟ್ ನೀವು ಕಾಣ್ತೀರಾ ಎಷ್ಟು ದಿನ? ನಿಮಗೆ ಬಿಸ್ನೆಸ್ ಬರದಿದ್ದರೆ ಕ್ಲೋಸ್ ಮಾಡಿದರೆ ಅದಕ್ಕಿಂತ ದೊಡ್ಡ ಇನ್ಸಲ್ಟ್ ಇಲ್ಲ ಅಲ್ವಾ. ಸೊ ಇನ್ನೂ ಕೆಲವರು ಏನು ಮಾಡ್ತಾರೆ, ಈಗ ಜಾಸ್ತಿ ಬಿಸ್ನೆಸ್ ಲೋನ್ ಈಸಿಲಿ ಸಿಗುತ್ತೆ ಅಂತ ಬಿಸ್ನೆಸ್ ಲೋನಿಗೆ ಹೋಗ್ತೀರಾ. ನಿಮಗೆ ಒಮ್ಮೆಗೆ ಸಿಗ್ಬೋದು ಅಮೌಂಟ್ ಎಲ್ಲ, ಬಟ್ ನೀವು ಕಟ್ಟುವಾಗ ಗೊತ್ತಾಗುತ್ತೆ ತಿಂಗಳಿಗೆ ಇಷ್ಟು ಸಾವಿರ 8,000 9,000 ಅದು ನಿಮಗೆ ಖಾಲಿ ಅವರ ಅಮೌಂಟ್ ಕೊಟ್ಟ ಅಮೌಂಟಿಗೆ ನೀವು ಕಟ್ಟೋದಲ್ಲ, ಬದಲಿಗೆ ನೀವು ಇಂಟ್ರೆಸ್ಟ್ ಕಟ್ಟಬೇಕು, ಇಷ್ಟು ವರ್ಷ ಇಂಟ್ರೆಸ್ಟ್ ಕಟ್ಟಬೇಕು. ಸೊ ಅದೆಲ್ಲ ಟೆನ್ಷನ್ ಯಾಕೆ? ಈಗ ಎಲ್ಲ ನೀವು ಶಾಪಿಗೆ ಬಂದೇ ಯಾರು ಕೊಡೋದಿಲ್ಲ. ಈಗ ಆನ್ಲೈನ್ ಮುಖಾಂತರ, ಪೋಸ್ಟ್ ಮುಖಾಂತರ ನಿಮಗೆಲ್ಲ ಬ್ಲೌಸಸ್ ಬರುತ್ತೆ, ಕ್ಲಾಸಿಗೆ ಜಾಯ್ನ್ ಆಗ್ತಾರೆ. ಸೊ ಹಾಗೆ ಏನಂದರೆ ನಿಮಗೊಂದು ಕರೆಕ್ಟ್ ಕೂತ್ಕೊಳ್ಳಿಕ್ಕೆ ಒಂದು ರೂಮ್ ಬೇಕು. ಮನೆಯಲ್ಲಿ ಆದರೆ ಒಂದು ರೂಮ್ ಸೆಟಪ್ ಮಾಡ್ಕೊಳ್ಳಿ, ಮನೆಯಲ್ಲೇ ಒಂದು ಶಾಪ್ ಥರ ಮಾಡ್ಕೊಳ್ಳಿ. ಈಗ ನಾನೇ ಮನೆಯಲ್ಲಿ ಶಾಪ್ ಥರ ಮಾಡ್ತಿದ್ದೇನೆ, ನನಗೆ ಬ್ಲೌಸ್ ಕೊಡುವವರು ಎಲ್ಲ ಮನೆಗೆ ಬಂದೇ ಕೊಡ್ತಾರೆ. ಪ್ಲಸ್ ಬೇರೆ ಊರಿನವರಾದರೆ, ಬೇರೆ ಕಡೆ ಆದರೆ, ಮಂಗಳೂರಲ್ಲ ಬೇರೆ ಊರಾದರೆ ನಮಗೆ ಕೊರಿಯರ್ ಮಾಡ್ತಾರೆ. ಸೊ ಹಾಗೆ ನಾನು 350ಇಂದ ಸ್ಟಾರ್ಟ್ ಮಾಡಿರುವ ಬಿಸ್ನೆಸ್. ಸೊ ಈಗ ನನಗೆ ಇಷ್ಟು ಬಂದು ನಿಂತಿದೆ. ನನಗೆ ಈಗ ಬಿಸ್ನೆಸ್ ಬರದಿದ್ರೂ ಲಾಸ್ ಏನಿಲ್ಲ. ಯಾಕೆ ಹೇಳಿ, ನಾನು ದೊಡ್ಡ ಶಾಪ್ ಮಾಡಲಿಲ್ಲ. ಈ ಬಿಸ್ನೆಸ್ ಇಲ್ಲ ಅಂದರೆ ನಾನು ಇನ್ನೊಂದು ಬಿಸ್ನೆಸ್ ಟ್ರೈ ಮಾಡ್ತೇನೆ. ಮೇಯ್ನ್ ಬೇಕಾಗಿರೋದು ನಮ್ಮ ಕಾನ್ಫಿಡೆನ್ಸ್. ನಾವು ಏನು ಕೆಲಸ ಕೊಟ್ಟರು ಮಾಡ್ತೇವೆ, ಅಂದರೆ ಒಳ್ಳೆ ಥರದ್ದು ಏನು ಕೆಲಸ ಕೊಟ್ಟರು ಮಾಡ್ತೇವೆ. ನಮಗೆ ಒಂದು ದುಡಿಲಿಕ್ಕೆ ಮನಸ್ಸುಂಟು, ಏನಾದರೂ ಒಂದು ಸಾಧಿಸಲಿಕ್ಕೆ ಮನಸ್ಸುಂಟು ಅಂತ ಇದ್ದರೆ ತುಂಬ ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ, ಸ್ವಲ್ಪ ತಲೆ ಖರ್ಚು ಮಾಡಿದರೆ ಸಾಕು, ಆಯಿತಾ. ಸೊ ಅಮೌಂಟೇ ಬೇಡವಾ ಬಿಸ್ನೆಸ್ ಮಾಡಲಿಕ್ಕೆ? ಬೇಕು. ಜಸ್ಟು ನಿಮಗೆ ಆರಿ ವರ್ಕ್ ಬಿಸ್ನೆಸ್ ಮಾಡೋದಾದರೆ 1000 to 2000 ರುಪೀಸೇ ಬೇಕು. ಯಾಕಂದರೆ ಸ್ಟಾರ್ಟಿಂಗ್ ಮೆಟೀರಿಯಲ್ ತೆಗಿಬೇಕು, ನೀವು ರಿಂಗ್ ಸ್ಟ್ಯಾಂಡ್ ತೆಗಿಬೇಕು, ಅದೆಲ್ಲ ಬೇಕು. ಒಂದು ಮೊಬೈಲ್ ಅಂದರೆ ಯೂಟ್ಯೂಬಲ್ಲೆಲ್ಲ ಹಾಕಲಿಕ್ಕೆ ಒಂದು ಕ್ಯಾಮರಾ ಬೇಕು. ಕ್ಯಾಮರಾ ಅಂದರೆ ಒಂದು ಮೊಬೈಲ್ ಬೇಕು. ನಿಮ್ಮ ಹತ್ರ ಆಲ್ರೆಡಿ ಮೊಬೈಲ್ ಇರುತ್ತಲ್ವ, ಸೊ ಒಂದು ಸ್ಟ್ಯಾಂಡ್ ಬೇಕು. ಸೊ ಈ ರೀತಿಯಲ್ಲೆಲ್ಲ ಹಣ ಖರ್ಚು ಮಾಡಿದರೆ ಓಕೆ. ಬಟ್ ನೀವು ನೋಡಿ, ಈಗ ಇಂಟೀರಿಯರಿಗೆ 1 ಲಕ್ಷ ಎಲ್ಲ ಖರ್ಚು ಮಾಡ್ತೀರಾ, ಡೆಪಾಸಿಟ್ 80 ಮತ್ತು ನೀವು ಶಾಪ್ ಮಾಡಲೇಬೇಕು ಅಂತ ಇದ್ದರೆ ಸ್ವಲ್ಪ ಕಡಿಮೆ ರೆಂಟ್ ಇದ್ದು ನೋಡಿ, ಆಯಿತಾ. ಒಂದು ವೇಳೆ ಒಂದು 2 ತಿಂಗಳು ಬಿಸ್ನೆಸ್ ಬರದಿದ್ದರೂ ನಿಮಗೆ ಕೈಯಿಂದ ಹಣ ಕೊಟ್ಟು ಅಡ್ಜಸ್ಟ್ ಮಾಡಲಿಕ್ಕೆ ಆಗುತ್ತಾ ಅಂದರೆ ಕಡಿಮೆ ರೆಂಟ್ ಇದ್ದು ನೋಡಿ. ಸಿಟಿಯಲ್ಲಿ ಉಂಟು 10,000 20,000 ಕೊಟ್ಟು ಮಾಡಿ, ನಿಮಗೆ ಬರೋದೇ 20,000ದು ಬಿಸ್ನೆಸ್ ತಿಂಗಳಿಗೆ. ಸೊ ಆ 20,000 ಬಾಡಿಗೆ ಕೊಟ್ಟರೆ ನಿಮ್ಗೆ ಎಂತ ಉಳಿಯಿತು? ನೀವು ಶಾಪ್ ಮಾಡಿದ ಮೇಲೆ ಸ್ವಲ್ಪನಾದರೂ ಪ್ರಾಫಿಟ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ತುಂಬ ಅಮೌಂಟ್ ಖರ್ಚು ಮಾಡಿ ಯಾರೂ ಬಿಸ್ನೆಸ್ ಮಾಡಲಿಕ್ಕೆ ಹೋಗಬೇಡಿ. ಅದು ಈಗಿನ ಕಾಲದಲ್ಲಿ ತುಂಬ ಅಮೌಂಟ್ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ತುಂಬ ಅಮೌಂಟ್ ಹಾಕಿದರೆ ನಮಗೆ ಬಿಸ್ನೆಸ್ ಬರುತ್ತೆ, ನಾವು ಗ್ರೋ ಆಗ್ತೇವೆ ಅನ್ನೋದು ಸುಳ್ಳು. ಯಾಕಂದರೆ ದೊಡ್ಡ ಶಾಪ್ ಹಾಕಿದವರು ನಾನೀಗ ಮನೆಯಲ್ಲೇ ಕೂತ್ಕೊಂಡು ತೆಗೆಯುವಷ್ಟು ಇನ್ಕಮ್ ತೆಗಿಲಿಕ್ಕೆ ಅವರಿಗೆ ಆಗಲ್ಲ. ಯಾಕಂದರೆ ನಾನು ಸಿಂಗಲ್ ಅಂದರೆ ನಾನು ಮ್ಯಾರಿಡೆ, ಬಟ್ ನಮ್ಮ ಬಿಸ್ನೆಸ್ ಮಾಡೋದು ನಾನು ಸಿಂಗಲ್ ಆಗಿ. ನನಗೆ ಪಾರ್ಟ್ನರ್ ಇಲ್ಲ, ಬಿಸ್ನೆಸ್ ಪಾರ್ಟ್ನರ್ ಇಲ್ಲ, ಅವರಿಗೆ ಶೇರ್ ಕೊಡಬೇಕಿಲ್ಲ, ರೆಂಟ್ ಕೊಡಬೇಕು ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಲು ನಮ್ಮ ಮನೆಯದ್ದು ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಹೋಗುತ್ತೆ. ಪ್ಲಸ್ ನಾನು ವರ್ಕರ್ ಇಟ್ಟಿಲ್ಲ, ಎಲ್ಲ ವರ್ಕ್ ನಾನೇ ಮಾಡ್ತೇನೆ. ಕ್ಲಾಸಸ್ ನಾನು ಮಾಡ್ತೇನೆ, ವರ್ಕ್ ಬಂದರೆ ನಾನೇ ಮಾಡ್ತೇನೆ, ಯೂಟ್ಯೂಬ್ ನಾನು ಮಾಡ್ತೇನೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತೇನೆ. ಸೊ ನನಗೆ ಅಷ್ಟು ಕೆಪಾಸಿಟಿ ಇದೆ. ಯಾಕಂದ್ರೆ ನನಗೆ ಏನಾದರೂ ಗ್ರೋ ಆಗಬೇಕು ಅಂತ ಮನಸ್ಸಲ್ಲಿದೆ. ಸೊ ಅದಕ್ಕೋಸ್ಕರ ನನಗೆ ಯಾರಿಗೂ ಶೇರ್ ಕೊಡಲಿಕ್ಕಿಲ್ಲ. ಸೊ ಶಾಪ್ ಮಾಡಿದರೆ ಏನಾಗುತ್ತೆ, ನಿಮ್ಗೊಂದು ವೇಳೆ ವರ್ಕ್ ಬರೋದಿದ್ರೆ, ಸ್ವಲ್ಪ ವರ್ಕ್ ಬರೋದಾದರೆ ನೀವು ಆ ಬೈಯನವರನ್ನೆಲ್ಲ ಇಡಬೇಕು. ಅವರು ಪರ್ ಡೇ 1,000 ಎಲ್ಲ ತೊಗೊಳ್ತಾರೆ. ಪ್ಲಸ್ ಅಂಗಡಿ ಬಾಡಿಗೆ, ಅಂಗಡಿ ಮೇಂಟೆನೆನ್ಸ್ ಅಲ್ವಾ. ಪ್ಲಸ್ ನಿಮ್ಮ ಅಲ್ಲಿ ಶಾಪಿಗೆ ಹೋದ್ಮೇಲೆ ಅಲ್ಲಿ ಫುಡ್ಡು ಎಷ್ಟು ಖರ್ಚು. ಅಷ್ಟು ಇನ್ಕಮ್ ಬಂದರೆ ಓಕೆ, ಬರೋದಿದ್ರೆ ನಿಮಗೊಂದು 30,000 ಇನ್ಕಮ್ ಬರುತ್ತೆ ಅಂತಲೇ ತಿಳ್ಕೊಳ್ವ ತಿಂಗಳಲ್ಲಿ. ಬಟ್ ಅದರಲ್ಲಿ ನಿಮಗೆ 20,000 ಖರ್ಚು ಹೋದರೆ 10,000ನೇ ಉಳಿಯೋದಲ್ವಾ. ಅದರಲ್ಲಿ ಏನು ಮಾಡ್ತೀರಾ ನೀವು? ಸೊ ಅದಕ್ಕೋಸ್ಕರ ಬೇರೆಯವರನ್ನು ನೋಡಿ ನಾವು ಲೋನ್ ಮಾಡಿ ಶಾಪ್ ಮಾಡುವ, ನಾವು ಅದು ಮಾಡಿ ಶಾಪ್ ಮಾಡುವ ಅಂತ ಪ್ಲೀಸ್ ತಿಳ್ಕೊಳ್ಬೇಡಿ. ನಿಮ್ಮ ಕೈಯಲ್ಲಿದೆ. ಈಗ ಸೋಷಿಯಲ್ ಮೀಡಿಯಾದ ಮುಖಾಂತರ ಯಾರನ್ನು ಬೇಕಾದರೂ ಸಂಪರ್ಕಿಸ್ಬೋದು. ಅಂದರೆ ಈಗ ನಾನು ಇಲ್ಲಿ ಮಂಗಳೂರಲ್ಲಿ ಕೂತ್ಕೊಂಡು ಈ ವಿಡಿಯೋ ಮಾಡ್ತಿದ್ದೇನೆ, ನನ್ನ ಈ ವಿಡಿಯೋ ಎಷ್ಟು ಜನ ನೋಡ್ತಿದ್ದಾರೆ, ಯಾವ್ಯಾವ ಊರಿಂದ ನೋಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಿ, ಸೋಷಿಯಲ್ ಮೀಡಿಯಾ ಒಳ್ಳೆ ಥರನೂ ಯೂಸ್ ಮಾಡ್ಬೋದು,
ಆಯಿತಾ. ಒಳ್ಳೆ ಥರ ಯೂಸ್ ಮಾಡಿ ನಿಮ್ಮ ಬಿಸ್ನೆಸ್ ಗ್ರೋ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಅಮೌಂಟ್ ಹಾಕಿ ಸಾಲದ ಕಲ್ಲನ್ನು ತಲೆ ಮೇಲಿಟ್ಟು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡಿ. ಇದು ನನ್ನ ಟಿಪ್ಸ್. ನಾನು ಈ ಟಿಪ್ಸನ್ನು ನನ್ನ ಲೈಫಲ್ಲಿ ಫಾಲೋ ಮಾಡಿದರೆ ಈಗ ಆರಾಮ್ಸೆ ಇದ್ದೇನೆ ನಾನು, ಆಯಿತಾ. ಶಾಪ್ ಬಾಡಿಗೆ ಇಲ್ಲ, ಟೆನ್ಷನ್ ಇಲ್ಲ, ಆರಾಮ್ಸಿದ್ದೇನೆ. ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ತೇನೆ. ಬಿಸ್ನೆಸ್ ಕ್ಲಾಸಸ್ ಮಾಡ್ತೇನೆ, ತಂಜೋರ್ ಪೇಂಟಿಂಗ್ ಕ್ಲಾಸಸ್ ಮಾಡ್ತೇನೆ, ಆರಿ ವರ್ಕ್ ಆನ್ಲೈನ್ ಕ್ಲಾಸಸ್ ಮಾಡ್ತೇನೆ. ಈಗ ಇನ್ನು ಮೆಹಂದಿ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೇನೆ, ಆರಿ ವರ್ಕ್ ಮಾಡ್ತೇನೆ. ಖುಷಿಯಾಗಿದೆ. ನೀವು ಬಿಸ್ನೆಸ್ ಮಾಡಿದ ಮೇಲೆ ನಿಮಗೆ ನೆಮ್ಮದಿ ಬೇಕು ಅಲ್ವಾ. ಸುಮ್ಮನೆ ಸಾಲ ಎಲ್ಲ ಮಾಡಿಕೊಂಡು ನಿಮಗೂ ಟೆನ್ಷನ್, ನಿಮ್ಮ ಹತ್ರ ಇರೋರಿಗೂ ಟೆನ್ಷನ್. ಸೊ ಹಾಗೆ ಯಾರು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಇದು ನನ್ನ ಟಿಪ್ಸ್. ಥ್ಯಾಂಕ್ ಯು.